Okay, good morning students. Today we are going to start with previous old topics ಏನಿದೆ ನಮ್ದು ಮತ್ತೆ ಏನು ಇಂಡಿಸಿಸ್ ನಲ್ಲಿ ಆಕ್ಚುಲಿ ಸೊ ಏನೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಸೊ ಅದೇ ರೀತಿಯಲ್ಲಿ ಸೊ ಇದು ಒಂದು ರೀತಿಯಲ್ಲಿ ಸಾಲ್ವ್ ಮಾಡೋಂಥದ್ದಾಗಿ ನೋಡ್ತಾ ಏನಂತ ಪ್ರೂವ್ ಮಾಡೋಂಥದ್ದು ಪ್ರೂವ್ ಅಥವಾ ಶೋ ದಟ್ ಅಂತ ನಾವೇನು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. If 3 to the power of x is equal to 5 to the power of y is equal to 15 to the power of z, then what? Prove that what? Z is equal to xy divided by what? X plus y. So ಇದನ್ನ prove ಮಾಡಬೇಕು ಅಂತ actually ಹೇಳ್ತಾ ಇದ್ದಾರೆ. So this kind of problem. So before going to solve this kind of problem, see first ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗ್ತದೆ, ಸೊ ಒಂದು ವೇರಿಯಬಲ್ ಆಕ್ಚುಲಿ ನಾವು ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. That is k. K is nothing but constant. So what is the meaning of constant ಅಂದ್ರೆ ಏನಾಗ್ತದೆ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಈ ಕಾನ್ಸ್ಟೆಂಟ್ ಸರ್ ವಾಟ್ ಇಸ್ ಕಾನ್ಸ್ಟೆಂಟ್ ದ ಸ್ಪೆಲ್ಲಿಂಗ್ ಇಸ್ ಸಿ. ಸೊ ಯು ಆರ್ ಟೇಕಿಂಗ್ ಕೆ, ದಟ್ ಇಸ್ ನಾಟ್. ಸೊ ಇಂದ ಕೆ ಅಂತ ನಾವು ಕಾನ್ಸ್ಟೆಂಟ್ ಅಂತ ತಗೊಳ್ತಾ ಹೋಗ್ತೀವಿ, ಇನ್ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್ ಅಂತ ತಗೊಳ್ತೀವಿ. ಹಾಗಾಗಿ ಪ್ಲೀಸ್ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ. ಸೊ ಮಾಡುವಾಗ ಮೊದಲನೇದ ಇಲ್ಲಿಗೆ ಸೊ ಏನೆಲ್ಲ ಸೊಲ್ಯೂಷನ್ಸ್ ಗಳನ್ನ ಮಾಡ್ತಾ ಬರೋಣ ಅಂತ ಸೊ ನೋಡ್ತಾ ಹೋಗೋಣ. ಏನಾಗ್ತದೆ, ಇದು ಕ್ವಶನ್ಸ್ ಇದೆ, ಇದನ್ನ ಪ್ರೂವ್ ಮಾಡಬೇಕು ಅನ್ನೋಂಥದ್ದನ್ನ ಆಕ್ಚುಲಿ ತೋರಿಸ್ತಾ ಹೋಗಿದ್ದಾರೆ ಈಗ. ಸೊ ಈಗ ನಾವು ಬರೆಯುವಾಗ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ 3 to the power of x is equal to 5 to the power of y is equal to 15 to the power of z is equal to what? k ಅಂತಂದ್ರೆ k is nothing but constant ಅಂತ ಆಕ್ಚುಲಿ ನಾವು ಕರಿತಾ ಹೋಗ್ತೀವಿ. ಈ ಕಾನ್ಸ್ಟೆಂಟ್ ಅಂತ ಬಂದಾಗಲಿ ಸಿ the k which belongs to 3 to the power of x, 5 to the power of y, 15 to the power of z. ಸೊ ಮೂರಕ್ಕೂ ಸೇರಿರೋದ್ರಿಂದ ನಾವು ಹೇಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 3 to the power of x is equal to k. Next what is that? 5 to the power of y is equal to k. 15 to the power of z is equal to k. ನೋಡಿ, ಸೊ ಈ ರೀತಿ ಎಲ್ಲ ಸಿಂಪ್ಲಿಫಿಕೇಶನ್ಸ್ ನ ಮಾಡ್ತಾ ಬಂದ್ವಿ ನಾವೀಗ. ಸೊ ಅದನ್ನೇ ನಾವು ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ what is that? 3 is equal to k to the power of 1 by x is equal to 5 is equal to k to the power of 1 by y, comma 15 is equal to k to the power of 1 by z. Ready? So isto actually ಇದೆ ನೋಡಿ, 3 is equal to k to the power of 1 by x ಅಂತ ತಗೊಂಡ್ವಿ, ಅದನ್ನ ಆ ರೀತಿ ಫಾರ್ಮ್ ಗೆ ಬದಲಾಯಿಸಿಕೊಂಡಿದ್ದೇವೆ. Then 5 is equal to k to the power of 1 by y, 15 is equal to k to the power of 1 by z ಅಂತ actually ತಗೊಂಡಿದ್ದೀವಿ. ಸೊ ಈಗ ನೋಡಿ, ಸೊ 3, 5, 15 ಏನಾಗ್ತದೆ, 3 into 5 is equal to 50. 3 5 is 50. ಸೊ ಇದು ಆಕ್ಚುಲಿ 15 ಎರಡು ಈಕ್ವಲ್ ಬರೋದ್ರಿಂದ ಇದೆ. ಸೊ ಇದು ಒಂದು ಟರ್ಮ್ ಬರುತ್ತೆ, ಇದು ಒಂದು ಟರ್ಮ್ ಬರ್ತಾ ಹೋಗ್ತದೆ ಹಿಂಗೆ. ಸೊ ಆ ರೀತಿ ನಾವು ನೋಡುವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಸೊ ಇದಾಯ್ತಲ್ಲ ಈಗ ಅದು 3 5 15 ಆಯ್ತು. ಈಗ 3 5 15 ಅಂತಂದ್ರೆ ಇಷ್ಟನ್ನ ನೋಡಿ 3 5 15 ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ k to the power of 1 by x into k to the power of 1 by y is equal to k to the power of 1 by z. ನೋಡಿ, ಸೊ k to the power of 1 by x into ಅಂತ ತಗೊಳ್ಬೇಕು. then k to the power of 1 by y is equal to k to the power of 1 by z. ಇಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಎರಡು ಬೇಸ್ ಸೇಮ್ ಇದೆ, k ವಾಟ್, ಸೊ ಬೋತ್ ಬೇಸ್ ಆರ್ ವಾಟ್ ಸೇಮ್. ಸೊ ಹಾಗಾಗಿ ಏನಾಗ್ತದೆ, ನಾವು ಸೊ ಒಂದನ್ನ ಬೇಸ್ ಆಗಿ ತಗೊಂಡು k to the power of 1 by x ಪ್ಲಸ್ 1 by y ನೋಡಿ, ಇಂಟು ಏನಾಯ್ತು ಪ್ಲಸ್ ಆಗಿದೆ. ಸೊ ಹಾಗಾಗಿ k to the power of 1 by x ಪ್ಲಸ್ 1 by y ಆಗಿದೆ is equal to what? k to the power of 1 by z. ಇಲ್ಲೇನಿದೆ ನೋಡಿ, ಸೊ ಅದನ್ನ ಹಾಗೆ ಕ್ಯಾರಿ ಮಾಡಿದೀನಿ ನಾನೀಗ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಇಲ್ಲೇನತ್ತೆ ಕೆ ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಇಲ್ಲಿ ಏನ್ ನೋಡ್ಕೊಳುತ್ತೆ, 1 by x ಪ್ಲಸ್ 1 by y is equal to 1 by z. ಸೊ ಇಷ್ಟು ಉಳಿದಿದೆ. ಸೊ ಇಫ್ ಯು ಆರ್ ಲುಕಿಂಗ್, ಸೊ ಈ ರೀತಿಯಲ್ಲಿ ಪ್ರಾಬ್ಲಮ್ ನಲ್ಲಿ ಕಾಣಿಸ್ತಾ ಇದ್ರೆ ನಿಮ್ಗೆ, ಸೊ ವಾಟ್ ಕೈಂಡ್ ಆಫ್ ಪ್ರೊಸೀಜರ್ ಸೊ ಯು ಆರ್ ಗೋಯಿಂಗ್ ಟು ಫಾಲೋ, ಯಾವ ಪ್ರೊಸೀಜರ್ಸ್ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಸಿ 1 by x plus
1 by y. ಸೊ ಈ ರೀತಿ ಕೊಟ್ಟಿದ್ದಾರೆ ಆರ್ ಪ್ಲಸ್ ಆರ್ ಮೈನಸ್ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಟೇಕ್ ಏನ್ ತಗೊಳ್ಬೇಕು, ಯು ವಿಲ್ ಬಿ ಏಬಲ್ ಟು ಟೇಕ್ ವಾಟ್ ಎಲ್ ಸಿ ಎಂ ಕಾನ್ಸೆಪ್ಟ್ ನ ಇಲ್ಲಿ ಬಳಸಬೇಕಾಗ್ತದೆ. ಎಲ್ ಸಿ ಎಂ ಕಾನ್ಸೆಪ್ಟ್ ಅಂತ ಬಂದಾಗ ಜನರಲ್ ಆಗಿ ನೋಡ್ತಾ ಬನ್ನಿ. ಸಿ ಎಕ್ಸ್ ವೈ ಬಂದಾಗ ಎಲ್ ಸಿ ಎಂ ಕಾನ್ಸೆಪ್ಟ್ ಗೆ ನಾರ್ಮಲ್ ಆಗಿ ನೀವು ಇಲ್ಲಿ ವೇರಿಯಬಲ್ ಇದೆ, ನಾವು ಬೇಕಾದ್ರೆ ಎಲಿಮೆಂಟ್ಸ್ ಗಳನ್ನು ತಗೊಳ್ಬಹುದು ನಾವು ಇಲ್ಲಿಗೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಎಕ್ಸ್ ವೈ ಬಂದಿದೆ ಅಂತ ಏನಿದೆ ಡಿನಾಮಿನೇಟರ್ ಅಲ್ಲಿ, ಸೊ ಎಕ್ಸ್ ವೈ ಬರುತ್ತೆ ಆಬ್ವಿಯಸ್ಲಿ. ಎಕ್ಸ್ ವೈ ನೋಡಿ ಈಗ ಇಲ್ಲಿಂದ. ಸೊ ಇಯರ್ ವಿ ಹ್ಯಾವ್ ಎಕ್ಸ್, ಇನ್ ದ ಡಿನಾಮಿನೇಟರ್ ವಿ ಹ್ಯಾವ್ ವಾಟ್ ಎಕ್ಸ್ ವೈ ಇದೆ. ಸೊ ವಿಚ್ ವೇರಿಯಬಲ್ ವಿಚ್ ಇಸ್ ಗೋಯಿಂಗ್ ಟು ಮಲ್ಟಿಪ್ಲೈ ಮಾಡಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈಡ್ ವಿತ್ ವಿಚ್ ವೇರಿಯಬಲ್, ಯಾವ ವೇರಿಯಬಲ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಮಾಡಿದ್ರೆ ನಮ್ಗೆ ಇದು ಬರುತ್ತೆ ನೋಡಿ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ವೈ ಇದೆ. ಯಾವ ವೇರಿಯಬಲ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ವೈ ಬರ್ತದೆ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ವೈ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ, ಸೊ ಅದನ್ನ ನಾವಿಲ್ಲಿ ನೋಡಿ ಎಕ್ಸ್ ಇಂಟು ವೈ ನಿಮಗೆ ಎಕ್ಸ್ ವೈ, ಎಕ್ಸ್ ಇಲ್ಲಿದೆ, ವೈ ಮಲ್ಟಿಪ್ಲೈ ಮಾಡ್ತಾ ಇರೋದು ಎಕ್ಸ್ ಇಂಟು ವೈ ಎಕ್ಸ್ ವೈ ಆಯ್ತು. ಅದೇ ಇಲ್ಲಿ ಏನು ವೈ ಇದೆ, ಈ ವೈ ನ ಇದು ಒಂದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ವೈ ಇಂಟು ಒನ್ ವೈ ನೋಡಿ ಹೇಳಿದ್ರಾ. ಹೇಳಿದೆ ಫಸ್ಟ್ ಎಕ್ಸ್ ಇದ್ರ ಇಲ್ಲೇನಿದೆ ಅದೇ ಎಕ್ಸ್, ಅದು ಎಕ್ಸ್ ಇಂಟು ವೈ ಎಕ್ಸ್ ವೈ ಆಯ್ತು. ಇಲ್ಲಿ ಏನು ವೈ ಬರ್ತದೆ, ವೈ ಇಂಟು ಒನ್ ಏನ್ ಬರ್ತದೆ ನನಗೆ ವೈ. ಅದನ್ನ ನಾನು ಇಲ್ಲಿರೋದೇ ಅಲ್ಲಿ ಎಲ್ಸಿಎಂ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ, ಅದು ನೋಡ್ತಾ ಹೋಗಿ ಆಯ್ತಾ. ದೆನ್ ಸೊ ಇದಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ವೈ ಇದೆ. ಸೊ ಇಯರ್ ವಿ ಹ್ಯಾವ್ ವಾಟ್ ಎಕ್ಸ್ ವೈ ಇದೆ. ಎಕ್ಸ್ ವೈ ಇದೆ ಅಂತಂದ್ರೆ ಯಾವ ವೇರಿಯಬಲ್ಸ್ ನ ಜಾಯಿನ್ ಮಾಡಿದ್ರೆ ಸೊ ವಿಚ್ ಬಿಕಮ್ಸ್ ವಾಟ್ ಎಕ್ಸ್ ವೈ ಕಾನ್ಸೆಪ್ಟ್ ಆಗ್ತಾ ಹೋಗ್ತದೆ ಅಂತ ನೋಡುವಾಗ ವೈ ಇಂಟು ಎಕ್ಸ್ ಆಗತ್ತಾ, ಅದೇನಾದ್ರೆ ಎಕ್ಸ್ ವೈ ಬಂತು. ಇಲ್ಲೇನಿದೆ ಎಕ್ಸ್ ಇದೆ, ಎಕ್ಸ್ ಇಂಟು ಒನ್ ಎಕ್ಸ್ ಆಗ್ತಾ ಹೋಗ್ತದೆ ನಿಮಗೆ. ಇಲ್ಲಿಗೆ ಏನ್ ಬಂತ ನಂಗೆ ಆನ್ಸರ್ ಆಕ್ಚುಲಿ ಈಗ. ಸೊ ಇಲ್ಲಿ ಈ ತರ ವೈ ಪ್ಲಸ್ ಎಕ್ಸ್ ಇರೋದ್ರ ಆರ್ಡರ್ ವೈಸ್ ಬರ್ಕೊಬಿಡಿ ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಆಗ್ತಾ ಹೋಗ್ತದೆ ಇಸ್ ಈಕ್ವಲ್ ಟು 1 by z. ನನಗೆ ಸಿಂಪಲ್ ಆಗಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ನನಗೆ ಮೇಲ್ಗಡೆ ರಫ್ ಮಾಡ್ಬಿಡ್ತೀನಿ ನನಗೆ. ಸೊ ಓಕೆ ಸ್ಟೂಡೆಂಟ್ಸ್ ನೋಡ್ತಾ ಬನ್ನಿ ಈಗ. ಸೊ ನಾವೇನು ಎಲ್ ಸಿ ಎಂ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬಂದಿದೆ, ಸೊ ಇಷ್ಟು ಆನ್ಸರ್ ಬಂದಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಆನ್ಸರ್ ಬಂದಿದೆ. ಸೊ ಇಲ್ಲೇನಿದೆ 1 by z ನ ಹಾಗೆ ಕ್ಯಾರಿ ಮಾಡ್ಕೊಂಡಿದ್ದೀನಿ ನಾನೀಗ. ಸೊ ಇದಾದಾಗ ನಮ್ಗೆ ಆನ್ಸರ್ ಪ್ರೂವ್ ದಟ್ ಏನಿದೆ, z is equal to xy divided by what x plus y. ಇಷ್ಟು ಆನ್ಸರ್ ಆಕ್ಚುಲಿ ಬರಲೇಬೇಕು. ಅದಕ್ಕೆ ಹೇಳುವಂಥದ್ದು ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಕೇಳಿದಾಗ ಸೊ ಆನ್ಸರ್ ಶುಡ್ ಬಿ ವಾಟ್, ಸೊ ವಾಟ್ ದೇ ಆರ್ ಗಿವನ್, ಏನ್ ಕೊಟ್ಟಿದ್ದಾರೆ ಅದನ್ನ ಕಂಪಲ್ಸರಿ ವಿ ಹ್ಯಾವ್ ಟು ಪ್ರೂವ್. ದೆನ್ ಈ ತರ ಇತ್ತು ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ನೋಡಿ. ಸೊ ಈ ತರ ಇದ್ದಾಗ ಕ್ರಾಸ್ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಸೊ ಅದನ್ನೇ ನಾವೇನ್ ಮಾಡ್ತಾ ಇದೀವಿ, z ಇಂಟು ಎಕ್ಸ್ ಪ್ಲಸ್ ವೈ x into y xy ನೋಡಿ. ಸೊ ಇದು ಇದ್ರ ಜೊತೆ ಮಲ್ಟಿಪ್ಲೈ ಆಗಿದೆ, ಇದು ಇದ್ರ ಜೊತೆ ಮಲ್ಟಿಪ್ಲೈ ಆಗ್ತಾ ಹೋಗಿದೆ. ಸೊ ಅದನ್ನೇ ನಾವೇನ್ ಮಾಡ್ತಾ ಇದೀವಿ ಅಂತ ನೋಡಿ. ಸೊ ಇಲ್ಲಿ ಇದನ್ನ z is equal to ಅರ್ಥ ಮಾಡ್ಕೊಳ್ಳಿಂಗೆ, z is equal to xy divided by x plus y ನೋಡಿ. ಸಿಂಪಲ್ ಆಗಿ ರೀತಿ ಕ್ಯಾರ್ ಮಾಡ್ಬೋದು ನಮಗೆ ಆಗ್ತದೆ. ನಾವು ಈ ರೀತಿ ಬಂದಿರೋದಾಗ್ತದೆ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ನ ಫೈನಲ್ ಆಗಿ ನಾವು ಸೊ ಈ ರೀತಿ ಹೋಗ್ತೀವಿ ನಿಮಗೆ. ದಿಸ್ ಇಸ್ ಕಾಲ್ಡ್ ವಾಟ್ ಪ್ರೂವ್ ದಟ್ ಕಾನ್ಸೆಪ್ಟ್. ಯಾವ್ದಾದ್ರೆ ಇಲ್ಲಿ ಕೆ ಅಂತಂದ್ರೆ ಕಾನ್ಸ್ಟೆಂಟ್ ಅಂತ ಆಕ್ಚುಲಿ ನಾವು ಗೋಯಿಂಗ್ ಟು ಯೂಸ್ ವಾಟ್ ಕಾನ್ಸ್ಟೆಂಟ್ ಅಂತ ಬಳಸ್ತಾ ಹೋಗ್ತೀವಿ. ಸೊ 3 to the power of x, 5 to the power of y, 15 to the power of z is equal to k. K which belongs to so all the elements and variable. So then we are going to take individually we are considering what 3 to the power of x is equal to k, 5 to the power of y is equal to k. Same kind here also. Is it clear? So same also what 3 is equal to k to the power of 1 by z. ಈ ರೀತಿ ನಾವು ಆಕ್ಚುಲಿ ಫಾರ್ಮ್ ನ ಚೇಂಜ್ ಮಾಡ್ಕೊಂಡಿದ್ವಿ. ಸೇಮ್ ಕೈಂಡ್ ಹಿಯರ್ ಆಲ್ಸೋ. ಅದಾದ ನಂತರ 3 into 5 ನೋಡಿ, 3 5 15, 3 into 5 is equal to 15. ಒಂದು ಕಾನ್ಸೆಪ್ಟ್ ಆಯ್ತು. So what is the rest of remaining ಇದೆ ನಮಗೆ ಇಲ್ಲಿ k to the power of 1 by x into k to the power of 1 by y is equal to k to the power of 1 by z.
ಸೊ ಇಂಟು ಇರೋದ್ರಿಂದ ಪ್ಲಸ್ ಆಗ್ತದೆ. ಅರ್ಥ ಮಾಡ್ಕೋಬೇಕು ಯಾವ ಕಾನ್ಸೆಪ್ಟ್ ಬರ್ತದೆ ನೋಡಿ. ಎ ಟು ದ ಪವರ್ ಆಫ್ ಎಂ ಇಂಟು ಎ ಟು ದ ಪವರ್ ಆಫ್ ಎನ್ ಅಂತ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಂ ಪ್ಲಸ್ ಎನ್. ಸೊ ಇಂಟು ಇದೇನಾಗ್ತದೆ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದೇ ರೀತಿನಲ್ಲಿ ಈ ಫಾರ್ಮ್ ಬಂದಿದೆ. ಫೈನಲ್ ಆನ್ಸರ್ ಮೇಲೆ z ಇಸ್ ಈಕ್ವಲ್ ಟು ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ನೋಡಿ ಕಾನ್ಸೆಪ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ. ಸೊ ಈ ರೀತಿ ಆಕ್ಚುಲಿ ಮಾಡ್ತಾ ಹೋಗ್ತೀನಿ ನನಗೆ. ಸೊ ಮುಂದಿನ ಪ್ರಾಬ್ಲಮ್ ಮಾಡ್ತಾ ಹೋಗೋಣ ಈಗ. ಸೊ ಮುಂದಿನ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ರಬ್ ಮಾಡ್ತೀನಿ ನಾನು ಇದನ್ನ. ಓಕೆ ಸ್ಟೂಡೆಂಟ್ಸ್, ಬಟ್ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡೋಣ ಈಗ. ಸೊ ಇಲ್ಲಿ 5 to the power of x plus 5 to the power of x plus 2 is equal to 650. Find the value of x. x ಅನ್ನು ಆಕ್ಚುಲಿ ಏನ್ ಮಾಡ್ಬೇಕು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. x ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಸೊ ನೋಡಿದ ತಕ್ಷಣ ನಿಮ್ಗೆ ಏನು ಯಾವ ರೀತಿ ಮಾಡುವಂತ ಕಾನ್ಸೆಪ್ಟ್ ಅನ್ನೋ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ತೀರಾ. ಸೊ ಮೊದಲನೇದಾಗಿ ನಾವು ಇಲ್ಲಿಗೆ ನೋಡಿ. ಸೊ ನಿಮಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ. ಸೊ ಕ್ವಶನ್ಸ್ ಬರ್ತಿದ್ದ ನನಗೆ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ ಮೊದಲನೇದಾಗಿ ನೋಡುವಾಗ ಇಲ್ಲಿಗೆ ಫಸ್ಟ್. ಸೊ ಯು ವಿಲ್ ಬಿ ಏಬಲ್ ಟು ರೀಕಾಲ್ ದ ವಾಟ್ ಫಾರ್ಮುಲಾನ ಆಕ್ಚುಲಿ ಏನ್ ಮಾಡ್ಬೇಕು ನೀವು ರೀಕಾಲ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಎ ಟು ದ ಪವರ್ ಆಫ್ ಎಂ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಂ ಇಂಟು ಎ ಟು ದ ಪವರ್ ಆಫ್ ಎನ್. ಅಂದ್ರೆ ಫಾರ್ಮುಲಾ ಫಸ್ಟ್ ಇದನ್ನ ಬರ್ತಿದೆ. ಅದಕ್ಕೆ ನೆಕ್ಸ್ಟ್ ಫಾರ್ಮ್ ಏನ್ ಚೇಂಜಸ್ ಆಗುತ್ತೆ ಈ ರೀತಿ ಆಗ್ತಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಫಾರ್ಮ್ ಈ ರೀತಿ ಇದೆ. ನಾವು ಈ ಫಾರ್ಮ್ ಗೆ ತರಬೇಕು ನಾವೀಗ. ಗೊತ್ತಾಗ್ತಿದ್ಯಾ. ಸೊ ಅಲ್ಲಿಗೆ ಏನಾಗ್ತದೆ ಅಂದ್ರೆ ಸೊ ಇದು ಒಂದು ಟರ್ಮ್ ಆಗುತ್ತೆ, ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಆಗಿ ಬರ್ತದೆ. ಅಲ್ಲಿಗೆ ಎರಡು ಟರ್ಮ್ ಇದೆ ಇಲ್ಲಿ. ಸೊ ಎರಡು ಟರ್ಮ್ ಅಂತ ನೋಡಿ ಇಲ್ಲಿ ಏನಿದೆ ಫಾರ್ಮು ಈ ಫಾರ್ಮುಲಾಗೆ ತಕ್ಕಂತ ಇದೆ. ಸೊ ಅದೇ ರೀತಿಯಲ್ಲಿ ನಾವು ಈ ಫಾರ್ಮಿಗೆ ತರಬೇಕು. ನಾವೀಗ ತರಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ನೋಡಿ. ಸೊ ಇಲ್ಲಿ 5 to the power ಆಫ್ ಎಕ್ಸ್ ಪ್ಲಸ್ 2 ನೋಡಿ. ಸೊ ಇಲ್ಲಿ ಏನಿದೆ ಇದಕ್ಕೆ ತನ್ನೋದಕ್ಕೆ ನೋಡಿ ಇದಕ್ಕಾಯ್ತು. ನಾವು ಇದೇ ಫಾರ್ಮಿಗೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ. 5 to the power ಆಫ್ ಎಕ್ಸ್ ಇಂಟು 5 to the power ಆಫ್ 2 ನೋಡಿ. 5 to the power ಆಫ್ ಎಕ್ಸ್ 5 to the power ಆಫ್ 2 ನೋಡಿ. ಈ ಫಾರ್ಮಿಗೆ ಬಂತ ಇಲ್ಲಿಗೆ. ಈ ಫಾರ್ಮಿಗೆ ಏನಾಯ್ತು ಚೇಂಜಸ್ ಆಗಿದೆ ಈಗ. ಸೊ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ಇಲ್ಲಿ 5 to the power ಆಫ್ ಎಕ್ಸ್ ಪ್ಲಸ್ ಬ್ರಾಕೆಟ್ ಹಾಕೊಂಡಿಗೆ 5 to the power ಆಫ್ x plus 2 is equal to what 650 ಇಷ್ಟ ಆಗಿದಲ್ವ ಈಗ. ಸೊ ಇಷ್ಟ ಆಗಿದೆ. ಸೊ ಇಲ್ಲಿ ಏನಾಗ್ತದ್ರೆ ಕಾಮನ್ ಫ್ಯಾಕ್ಟರ್ ನ ಮೊದಲನೇ ನೋಡಿ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನ್ ಬರುತ್ತೆ ನಮ್ಗೆ ಇಲ್ಲಿ. ಕಾಮನ್ ಫ್ಯಾಕ್ಟರ್ ನಮ್ಗೆ ಇಲ್ಲಿ ಆಕ್ಚುಲಿ ಸೊ ಏನ್ ಬರುತ್ತೆ ಅಂತ ನೋಡುವಾಗ ಮೊದಲನೇದಾಗಿ ನಮ್ಗೆ ಇಲ್ಲಿಗೆ 5 to the power ಆಫ್ ವಾಟ್ ಅದನ್ನೇ ನಾವಿಲ್ಲಿ ಏನಾಗ್ತದೆ ಹಿಂಗೆ ಇಲ್ಲಿ ಡಿಫ್ರೆಂಟ್ ಆಗಿ ಏನಾಗ್ತದೆ ನೆಕ್ಸ್ಟ್ ಪ್ರೊಸೀಜರ್ ನ ಬರೀತೀವಿ ನಾವು ಹಿಂಗೆ. ಹಿಂಗೆ is equal to 5 to the power of x into 5 to the power of 2 is equal to 650 ಹೀಗೆ ಬರ್ಕೊಂಡಿದ್ದೀವಿ ನಾವೀಗ. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದಿದೆ ನಮ್ಗೆ ಇಲ್ಲಿಗ. ಕಾಮನ್ ಫ್ಯಾಕ್ಟರ್ ನಮ್ಗೆ ಯಾವ್ದಿದೆ ಈಗ 5 to the power of x ನ ತಗೊಳ್ಬಹುದು ನಾವು ಇಲ್ಲಿ ನೋಡಿ. ಕಾಮನ್ ಫ್ಯಾಕ್ಟರ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 5 to the power of what x ಅನ್ನ ತಗೊಳ್ತಾ ಇದೀವಿ. 5 to the power of what x ಅನ್ನ ತಗೊಳ್ತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಟರ್ಮ್ ಆಗತ್ತೆ, ಇದು ಒಂದು ಟರ್ಮ್ ಆಗತ್ತೆ. ಇಲ್ಲಿರೋದು ಒಂದು ಟರ್ಮ್. ಸೊ ಇದು ಒಂದು ಟರ್ಮ್ ಆಗ್ತದೆ. ಈಗ ನೋಡಿ ಸೊ ಹಿಯರ್ ವಿ ಹ್ಯಾವ್ ಟೇಕನ್ ವಾಟ್ ಕಾಮನ್ ಫ್ಯಾಕ್ಟರ್ 5 to the power of x. 5 to the power of x ಇಂದ ಮಲ್ಟಿಪ್ಲೈ ಯಾವ ವೇರಿಯಬಲ್ ಎಲಿಮೆಂಟ್ಸ್ ಇಂದ ವೇರಿಯಬಲ್ ಆರ್ ಎಲಿಮೆಂಟ್ಸ್ ಇಂದ ಮಾಡಿದ್ರೆ ಸೊ ಇದು ಬರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ನಾವು ಫಸ್ಟ್ ಆಫ್ ಆಲ್. ಓಕೆನಾ. ಈಗ 5 to the power of x ಇಂಟು 1 ಏನ್ ಬರುತ್ತೆ ಅಲ್ಲಿಗೆ. ಸೊ ಇದು ಬಂದಿದೆ ಅಲ್ಲಿಗೆ ಇದೆ ಇಂಟು 1 ಏನಾಯ್ತದೆ ಪ್ಲಸ್ ನೋಡಿ 5 to the power of x ಇಂಟು 1 5 to the power of x ಇಷ್ಟು ಬಂದಿದೆ ಇಲ್ಲಿ. ಸೊ ಈಗ ಇದಾಯ್ತು. ಈಗ ಇದು ನೋಡ್ಬೇಕು ನಾವೀಗ. ಅರ್ಥ ಆಗ್ತಿದೆ ಈಗ ನೋಡಿ 5 to the power of x ಇಂಟು 1 5 to the power of x. ನೆಕ್ಸ್ಟ್ ನಾವೇನ್ ಮಾಡಬೇಕು ಈ ವೇರಿಯಬಲ್ ಅಂಡ್ ಎಲಿಮೆಂಟ್ಸ್. ಸೊ ವಾಟ್ ಇಸ್ ದ 5 to the power of x which is multiplied by ನೆಕ್ಸ್ಟ್ ಏನು ವೇರಿಯಬಲ್ ಇದೆ ಆರ್ ಎಲಿಮೆಂಟ್ಸ್ ಇಂದ. ಸೊ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಈ ಆನ್ಸರ್ ಬರ್ಬೇಕು. ನಮ್ಗೆ ಏನಿದೆ ಈ ಟರ್ಮ್ ಆನ್ಸರ್ ಬರ್ಬೇಕು. ಅಲ್ಲಿಗೆ ಏನ್ ಬರುತ್ತೆ ನೋಡಿ 5 to the power of x ಇಂಟು 5 to the power of 2 ಅಂತಂದ್ರೆ ಏನ್ ಬರುತ್ತೆ. ಸೊ ಇದು ಎರಡು ಬರುತ್ತೆ ಅಲ್ಲಿಗೆ. ಆಲ್ರೆಡಿ ಕಾಮನ್ ಫ್ಯಾಕ್ಟರ್ಸ್ ನಾವು ಇಲ್ಲಿ ತಗೊಂಡಿರೋದ್ರಿಂದ ಸೊ ಇಲ್ಲಿದೆ ಇಲ್ಲಿಗೆ 5 to the power of x ಇಂಟು 5 to the power of 2 ಅಂತ ಏನಾಯ್ತು ನೋಡಿ ಎರಡು ಬಂದಿದೆ ಇಲ್ಲಿಗೆ.
ಅದನ್ನೇ ನಾವೇನ್ ಮಾಡ್ತೇವೆ 5 to the power of x into 5 to the power of 2 ನೋಡಿ 5 to the power of x into 1 5 to the power of x ಅದನ್ನೇ ಹೇಳಿದ್ದೆ ನನಗೆ ಇದನ್ನ ಮಾಡ್ಕೊಂಡಾಗ ಇದು ಬಂದಿದೆ 5 to the power of x into 5 to the power of 2 ಅಂತಂದ್ರೆ ನಾವು ಕಾಮನ್ ಫ್ಯಾಕ್ಟರ್ ಇದನ್ನ ತಗೊಂಡಿರೋದ್ರಿಂದ ಸೊ ಇದು ಇಲ್ಲಿದೆ ಹಾಗಾಗಿ ನಾವೇನ್ ಬರಿತಾ ಇದೀವಿ 5 to the power of 2 is equal to 650 ಆಗ್ತಿದ್ಯಾ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಹಿಂಗೆ ಸೊ ನೋಡಿ ಸೊ ಇದನ್ನ ನೀವು ಯಾವ್ದಾದ್ರು ಅಷ್ಟೇನೆ ಸೊ ಇಲ್ಲಿ ನೋಡಿ ಇದನ್ನೇನೆ ನೀವು ಅಗೈನ್ ಈ ಫಾರ್ಮ್ ನ ಚೇಂಜ್ ಮಾಡಿದ್ರೆ ಇಲ್ಲಿ ಬರ್ತದೆ ಈ ಫಾರ್ಮ್ ನ ಇಲ್ಲಿ ಬರೆದ್ರೆ ಈ ರೀತಿ ಬರ್ತದೆ ಅಷ್ಟೇ ಯಾವುದೇ ರೀತಿ ನೋಡಿ ಒಂದು ಫಾರ್ಮ್ ಇದೆ ಇನ್ನೊಂದಕ್ಕೆ ಚೇಂಜಸ್ ಮಾಡುವಾಗ ಹಿಂದಿನದ್ ಬರಬೇಕು ಹಿಂದಿನದ್ ಮಾಡ್ಕೊಂಡ್ರೆ ನಾವು ಈ ರೀತಿ ಬರ್ಬೇಕಾಗ್ತದೆ ಅದನ್ನೇ ಹೇಗ್ ಮಾಡ್ತಾ ಇದೀವಿ ಅಂತ ಇಲ್ಲಿ ನೋಡಿ ಈಗ ಏನಾಯ್ತು ನೆಕ್ಸ್ಟ್ ಈಗ 5 to the power of what x 1 plus 5 to the power of 2 ಅಂತಂದ್ರೆ 25 ಬರುತ್ತೆ is equal to 650 ಅದನ್ನ ಏನಾಯ್ತೆ 5 to the power of x ಏನಾಯ್ತು ಇಲ್ಲಿ 26 is equal to 650 ಆಯ್ತು ನೋಡಿ ಎಷ್ಟು ಬಂದಿದೆ ಈಗ 5 to the power of x of ಅಥವಾ ಇಂಟು 26 is equal to 650 ಅದನ್ನ ನಾವಿಲ್ಲಿ ಬರ್ಕೊಳ್ಳುವಾಗ ಏನಾಗುತ್ತಂದ್ರೆ 5 to the power of x is equal to 650 divided by 26 650 divided by 26 ಆಗಿ ಬರ್ತಾ ಹೋಗ್ತದೆ ಅದನ್ನೇ 26 ones are 26 25 ಅಲ್ಲಿಗೆ 5 to the power of 25 ಬರ್ತಾ ಹೋಗ್ತದೆ ನಿಮಗೆ 5 to the power of what 25 ಬರ್ತಾ ಹೋಗ್ತದೆ ಅಂದ್ರೆ 25 ನ ನಾವು ಸೊ ಯಾವ ರೀತಿ ಬರೀಬಹುದು ಪವರ್ ಬೇಸ್ ಅಲ್ಲಿ ನಾವು ಪವರ್ ಬೇಸ್ ಪವರ್ ಬರಿತೀವಿ ಅಂತ ನೋಡಿ ಇಲ್ಲೂ ಬೇಸ್ ಇದೆ ಪವರ್ ಇದೆ ಸೊ ಅದನ್ನೇ ಬರಿತೀವಿ ಅಂತಂದ್ರೆ 5 to the power of x is equal to 5 to the power of 2 ಬರಿಬೋದ್ರಾ 2 ಬರ್ತದೆ ಅಂತಂದ್ರೆ 5 ಕ್ಯಾನ್ಸಲ್ ಆಗ್ತದೆ x is equal to what 2 ಆನ್ಸರ್ ಏನಿದೆ ನೋಡಿ x is equal to 2 ಬಂದಿದೆ ನಿಮ್ ಮೇನ್ ಆಗಿ ಏನಾಗ್ತದೆ ನಿಮ್ಗೆ ಸೊ ಇಲ್ಲಿ ಬರುವಂತ ನಿಮಗೆ ಕನ್ಫ್ಯೂಷನ್ಸ್ ಮಾಡ್ಕೊಳ್ತೀರಾ ಯಾಕೆಂತ ನೋಡಿ 5 to the power of x ಅಂತ ಎಲ್ಲ ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದಿದ್ದೀವಿ ನಾವು ಈಗ ಸಿಂಪ್ಲಿಫಿಕೇಶನ್ಸ್ ನ ಸೊ ಮಾಡ್ತಾ ಬಂದಿದ್ದೀವಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ 5 to the power of x ಇದನ್ನ ಕಾಮನ್ ಆಗಿ ತಗೊಂಡಾಗ ನಾವು ನಿಮಗೆ ಸೊ 5 to the power of x into 1 5 to the power of x ಇಲ್ಲಿದೆ ನೋಡಿ ಇದು ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ ಸೊ ಇಲ್ಲಿ ನಾವು ಆಲ್ರೆಡಿ ನಾವು ಕಾಮನ್ ಫ್ಯಾಕ್ಟರ್ ನ ತಗೊಂಡಿರೋದ್ರಿಂದ ನೋಡಿ 5 to the power of x into 5 to the power of 2 ಅದೇ ಬರ್ತದೆ ನೋಡಿ ಸೊ ನಾವ್ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಏನಿದೆ ಇಲ್ಲಿ ಈ ಟರ್ಮ್ ಇದೆಯಲ್ಲ ಇದರಿಂದ ಇದು ಮಲ್ಟಿಪ್ಲೈ ಮಾಡಿದಾಗ ಈ ಟರ್ಮ್ ಬರ್ತದೆ ಸೊ ಇದರಿಂದ ಇದು ಮಾಡಿದಾಗ ಇದು ಬರ್ತದೆ ಅಲ್ಲಿಗೆ ಏನಾಯ್ತು ಈಕ್ವಲ್ ಆಗಿ ಬರ್ತದೆ ಎರಡಕ್ಕೂ ಈಕ್ವಲ್ ಆಗಿ ಬರ್ತಾ ಹೋಗ್ತದೆ ಅದೇ ರೀತಿ ನೆಕ್ಸ್ಟ್ ನೋಡುವಾಗ ನೋಡಿ ಇಷ್ಟು ಪ್ರೊಸೀಜರ್ ಎಲ್ಲ ಫಾಲೋ ಅಪ್ ಆಗಿದೆ ಫೈನಲ್ ಆಗಿ ಏನ್ ಬರಿದೆ x is equal to 2 ಸೊ ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮಾಡಬೇಕಾಗ್ತದೆ ಎಕ್ಸಾಮ್ಸ್ ಗಳಲ್ಲಿ ಆಕ್ಚುಲಿ 5 ಮಾರ್ಕ್ಸ್ ಗೆ ಆಕ್ಚುಲಿ ಕೊಡ್ತಾ ಹೋಗ್ತಾರೆ ಪ್ಲೀಸ್ ಬಿ ಅಲರ್ಟ್ ನೆಕ್ಸ್ಟ್ ನೋಡೋಣ ಓಕೆ ಸ್ಟೂಡೆಂಟ್ಸ್ ಸೊ ನೋಡಿ ನೆಕ್ಸ್ಟ್ ಒನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳೋಣ ಇಫ್ x to the power of 1 by a is equal to y to the power of 1 by b is equal to z to the power of 1 by c and given ಏನಿದೆ x y z is equal to 1 prove that what show that ಅಥವಾ a plus b plus z is equal to 0 ಕಾನ್ಸೆಪ್ಟ್ ಬರಬೇಕು ಇಲ್ಲಿ ಸೊ ಮೊದಲನೇದಾಗಿ ನಿಮಗೆ ಆಸ್ ಯು ನೋ ಆಲ್ರೆಡಿ ಸೊ k is what constant ಅದನ್ನ ನಾವು ಹೇಗೆ ಬರ್ಕೊಳ್ತೀವಿ ಅಂದ್ರೆ x to the power of 1 by a is equal to k y to the power of 1 by b is equal to k z to the power of 1 by c is equal to k ಸೊ ಅದನ್ನ ನಾವು ಬರಬೇಕು ನಾವು ಏನ್ ಮಾಡ್ತೀವಿ ಅಂದ್ರೆ x is equal to k to the power of a y is equal to k to the power of b z is equal to k to the power of c ಅಂತ ತಗೊಳ್ತೀವಿ ಸೊ k ಅಂತ ಏನಂತ ಗೊತ್ತೇ ಕಾನ್ಸ್ಟೆಂಟ್ ಅಂತ ನಾವು ನಾರ್ಮಲ್ ಆಗಿ ಅಸಂಪ್ಷನ್ ಆಗಿ ಬಳಸ್ತಾ ಹೋಗಿದ್ದೀವಿ ನಮಗೆ ಕಾನ್ಸ್ಟೆಂಟ್ ಅಂತ ಆಯ್ತಲಿ ಇದೇನಾಗಿದೆ ನೋಡಿ ಸೊ ಈ ರೀತಿ ತಗೊಂಡಿದ್ದೀವಿ ನಾವೀಗ ಸೊ ಈ ರೀತಿ ಇದ್ದಾಗ ಇಲ್ಲಿ ಏನಿದೆ ಅಂತ ನೋಡಿ ಎಕ್ಸ್ ವೈ ಝಡ್ ಇಸ್ ಇಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ ಏನು ಗಿವನ್ ಇದು ಗಿವನ್ ಫಾರ್ಮ್ ಕೊಟ್ಟಿದ್ದಾರೆ ಇದನ್ನ ಎಕ್ಸ್ ವೈ ಝಡ್ ಇಸ್ ಇಕ್ವಲ್ ಟು 1 ಅಂತ ಆಕ್ಚುಲಿ ಕೊಟ್ಟಿದ್ದಾರೆ ಎಕ್ಸ್ ವೈ ಝಡ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗ ಎಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ ಏನಿದೆ ಅಲ್ಲಿಗೆ ಎಕ್ಸ್ ಇಸ್ ಕೊಟ್ಟು ಕೆ ಟು ದ ಪವರ್ ಆಫ್ ಎ ಕೆ ಟು ದ ಪವರ್ ಆಫ್ ಎ ಅಂತ ಬಂದಿದೆ ಇಂಟು ವಾಟ್ ಆಗ್ತದೆ ಇಲ್ಲಿಗೆ ಸೊ ಇಂಟು ಕೆ ಟು ದ ಪವರ್ ಆಫ್ ವೈ ಏನಿದೆ ಕೆ ಟು ದ ಪವರ್ ಆಫ್ ಬಿ ಇದೆ ಇಂಟು ಝಡ್ ಏನಿದೆ
k to the power of c ಇದೆ is equal to 1 ಆಗ್ತಾ ಬರ್ತದೆ. ಸೊ ನಾವು ನೋಡಿ ಇಲ್ಲಿ ಇಂಟು ಇರೋದಿರುತ್ತೆ ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆಲ್ ಬೇಸ್ ಆರ್ ಸೇಮ್, ಬೇಸ್ ಎಲ್ಲ ಸೇಮ್ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಹಿಂಗೆ ಕೆ ಒಂದನ್ನು ತಗೊಂಡು ಏನಾಗ್ತದೆ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 1. ಇಲ್ಲಿ ಸೊ 1 ಅಂತ ಬಂದಿದೆಯಲ್ಲ, ನೆಕ್ಸ್ಟ್ ಅಟ್ಲೀಸ್ಟ್ ನಮ್ಗೆ ಏನಾಯ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬಂದಿದೆ, ಇಲ್ಲಿ 1 ಇದೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಬೇಕು. 1 ಇದೆ ಅಂತಂದ್ರೆ ನಾವು ಫಾರ್ಮುಲಾ ನಿಮ್ಗೆ ಹೇಳಿದೀನಿ, ಎ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ಅಂತ ಏನು ಬಂದಿದೆ, 1 ಬಂದಿದೆ. ಅದೇ ಇಲ್ಲೇನಾಗುತ್ತೆ ಅಂತಂದ್ರೆ 1 ಇದೆ ಅಂದ್ರೆ ಏನ್ ಮಾಡ್ತೀವಿ ನಾವು, ಹಿಂಗೆ ಎ ಟು ದ ಪವರ್ ಆಫ್ 0. ಸೊ ಆ ರೀತಿ ಬಂದಾಗ ಏನಾಗುತ್ತೆ, ಇಲ್ಲೇನಾಗ್ತದೆ ನನಗೆ ಕೆ ಅದನ್ನ ಏನಾಗ್ತದೆ 1 ಬಂದಿದೆ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಕೆ ಟು ದ ಪವರ್ ಆಫ್ 0. ಕೆ ಅಂತ ನಾರ್ಮಲ್ ಆಗಿ ಇಲ್ಲಿ ಏನಿದೆ ಅದನ್ನು ಹಾಗೆ ತಗೊಂಡಿದ್ದೀನಿ ನಾನು, ಹಿಂಗೆ ಅರ್ಥ ಆಗ್ತಿದೆ. ಹಿಂಗೆ ಏನಾಗಿದೆ, ಹಿಂಗೆ ಫಾರ್ಮಲ್ ನೋಡಿ ಎ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ಅಂತಂದ್ರೆ 1 ಏನಾಗುತ್ತೆ, ಚೇಂಜಸ್ ಫಾರ್ಮ್ ಚೇಂಜಸ್ ಆಗುತ್ತೆ. ಸೊ ಆ ಕಡೆ ಈ ಕಡೆ ಬರುತ್ತೆ, ಈ ಕಡೆ ಆ ಕಡೆ ಮಾಡಬಹುದು ನಾವು. ಅದನ್ನ ಏನಾಗ್ತದೆ ಕೆ ಕೆ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಬಂತ ನಮಗೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ನೋಡಿ ಆನ್ಸರ್ ಟ್ರೂ ಆಯ್ತು. ಅಲ್ಲಿಗೆ ಸಿಂಪಲ್ ಆಗಿದೆ. ಫಸ್ಟ್ ನಮಗೆ ಕಾನ್ಸೆಪ್ಟ್ ಏನಾಗ್ತದೆ, ಕೆ ಅಂದ್ರೆ ದಟ್ ಇಸ್ ವಾಟ್ ಕಾನ್ಸ್ಟೆಂಟ್, ಅದನ್ನ ತಗೊಳ್ತಾ ಹೋಗಿ. ಸೊ ಅದು ಬಂದ್ರೆ ಏನಾಗ್ತದೆ, ಇಂಡಿವಿಜುವಲ್ ಆಗಿ ಮಾಡ್ತಾ ನಿಮಗೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ಏನಿದೆ, ಎಕ್ಸ್ ಕೆ ಟು ದ ಪವರ್ ಆಫ್ ಎ ಇಂಟು ವೈ ಏನಿದೆ ಕೆ ಟು ದ ಪವರ್ ಆಫ್ ಬಿ ಇಂಟು ಝಡ್ ಇಸ್ ಈಕ್ವಲ್ ಟು ಕೆ ಟು ದ ಪವರ್ ಆಫ್ ಸಿ ಇಸ್ ಈಕ್ವಲ್ ಟು ವಾಟ್, ದಟ್ ಇಸ್ 1. ಸೊ ಇಲ್ಲಿ ಏನಿದೆ ಹಾಗೆ ಫಾಲೋ ಅಪ್ ಮಾಡ್ತಾ ಬನ್ನಿ. ಸೊ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ ನ ಸೊ ಈ ರೀತಿ ಆಕ್ಚುಲಿ ಮಾಡ್ತಾ ಹೋಗುವಂತ. ಸೊ ಮುಂದಿನ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ನೋಡಿ, ಸೊ ಈ ರೀತಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಯಾವುದು ನೋಡಿ, ಇಫ್ ಎ ಇಸ್ ಈಕ್ವಲ್ ಟು 10 ಟು ದ ಪವರ್ ಆಫ್ ಎಕ್ಸ್, b is equal to 10 to the power of y and a to the power of y into, so point is nothing but what, multiply into ಅಂತ ಕರೀತೀವಿ. So b to the power of x, o to the power of x, z is equal to 100. So ಅದು given. Prove that what x, y, z is equal to 1. So ಯಾವ ಕಾನ್ಸೆಪ್ಟ್ ಬರ್ತಾ ಹೋಗ್ತದೆ. ಸೊ ಅದನ್ನ ನಾನಿಲ್ಲಿ ಏನ್ ಮಾಡಿದೀನಿ, given ಬರ್ಕೊಂಡಿದ್ದೀನಿ. ಸೊ ಏನಿದೆ ಅಂತಂದ್ರೆ a to the power a is equal to what, 10 to the power of x, b is equal to 10 to the power of y. ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಏನಾಗುತ್ತೆ ನೋಡಿ, ಸೊ ಎ ಅಂತಂದ್ರೆ ಏನಿದೆ 10 ಟು ದ ಪವರ್ ಆಫ್ ಎಕ್ಸ್ ಇದೆ, ಇಲ್ಲಿದೆ ನೋಡಿ, ಹಿಂಗೆ ಎ ಟು ದ ಪವರ್ ಆಫ್ ವೈ ಇಂಟು ಬಿ ಟು ದ ಪವರ್ ಆಫ್ ಎಕ್ಸ್ ಇದೆ. ಅದನ್ನ ಹೇಗೆ ಬರೀ ನೋಡಿ, ಇದಕ್ಕೆ ನೋಡಿ ಎ ಅಂದ್ರೆ ಏನಿದೆ 10 ಟು ದ ಪವರ್ ಆಫ್ ಎಕ್ಸ್ ಇದೆ, ಎ ಅಂತಂದ್ರೆ 10 ಟು ದ ಪವರ್ ಆಫ್ ಎಕ್ಸ್, ಇಲ್ಲಿ ವೈ ಇದೆಯಲ್ಲ, ಸೊ ಅದನ್ನ ಇಲ್ಲಿ ಬರೀರಿ ಇಲ್ಲಿಗೆ ನೋಡಿ. ಸೊ ಎ ಅಂತ ಏನಿದೆ 10 ಟು ದ ಪವರ್ ಆಫ್ ಎಕ್ಸ್ ಬರ್ಕೊಂಡೆ, ಅಲ್ಲಿ ಮೇಲೆ ಪವರ್ ಏನಿದೆ ವೈ ಇಂಟು, ಸೊ ಅದೇ ಬಿ ಏನಿದೆ 10 ಟು ದ ಪವರ್ ಆಫ್ ವೈ, 10 ಟು ದ ಪವರ್ ಆಫ್ ವೈ, ಸೊ ಪವರ್ ಏನಿದೆ ಎಕ್ಸ್ ಇದೆ, ಇಸ್ ಈಕ್ವಲ್ ಟು ವಾಟ್ 100 ಆಯ್ತಾ. ಸೊ ಇಷ್ಟು ಬಂದಿದೆ ಈಗ. ಸೊ ಇದಾದ ನಂತರ ಏನಾಗುತ್ತೆ ನೋಡಿ, 10 ಇಲ್ಲಿ ಒಂದು ಸೆಕೆಂಡ್. ಸೊ ಇಲ್ಲಿ ನೋಡಿ ಓಲ್ ಟು ದ ಪವರ್ ಆಫ್ z. ಸೊ ಇದೊಂದು ಮೇಕ್ ಇಟ್ ಕರೆಕ್ಷನ್ ಪ್ಲೀಸ್. ನೋಡಿ ಎ ಅಂದ್ರೆ ಇದೆ 10 ಟು ದ ಪವರ್ ಆಫ್ ಎಕ್ಸ್, ಪವರ್ ನಲ್ಲಿ y ಇದೆ ಹಾಗೆ ಬರ್ಕೊಳ್ಳಿ. ದೆನ್ ಬಿ ಅಂತಂದ್ರೆ 10 ಟು ದ ಪವರ್ ಆಫ್ ವೈ, ಇಲ್ಲೇನಿದೆ ಎಕ್ಸ್ ಇದೆ, ಹೋಲ್ ಟು ದ ಪವರ್ ಆಫ್ ನೋಡಿ z ಇದೆ ಹಿಂಗೆ. ಈಗ ನೆಕ್ಸ್ಟ್ ನೋಡಿ, ಸೊ 10 ಟು ದ ಪವರ್ ಆಫ್ ಎಕ್ಸ್ ಇಂಟು ವೈ ಎಕ್ಸ್ ವೈ ಇಂಟು z ಎಕ್ಸ್ ವೈ z. ಸೊ ದ z ವಿಚ್ ಬಿಲಾಂಗ್ಸ್ ಟು ದಿಸ್ ಟರ್ಮ್ ಅಂಡ್ ಆಲ್ಸೋ ದಿಸ್ ಟರ್ಮ್ ಎರಡಕ್ಕೂ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಸೊ ಎರಡಕ್ಕೂ ಬರೀಬೇಕಾಗ್ತದೆ. ಅದನ್ನ ಹೇಗೆ ಬರ್ಕೊಳ್ತಿದೀವಿ, 10 ಟು ದ ಪವರ್ ಆಫ್ ಎಕ್ಸ್ ವೈ ಝಡ್ ಇಂಟು, ಸೊ ಇದು ಅಷ್ಟೇ ನೋಡಿ, ಇಲ್ಲೇನಿದೆ ವೈ ಇದೆ ಎಕ್ಸ್ ಇದೆ ಝಡ್ ಇದೆ, ಹೇಗೆ ಮಲ್ಟಿಪ್ಲೈ ಮಾಡ್ರೆ ಕೊನೆಗೆ ಆನ್ಸರ್ ನಮ್ಗೆ ಏನ್ ಬರುತ್ತೆ, ಎಕ್ಸ್ ವೈ ಝಡ್ ಬರುತ್ತೆ ನೋಡಿ. ವೈ ಇಂಟು ಎಕ್ಸ್ ಎಕ್ಸ್ ವೈ ಇಂಟು ಝಡ್ ಎಕ್ಸ್ ವೈ ಝಡ್ ಬರ್ತದೆ. ಹಾಗಾಗಿ ನಾವು ಡೈರೆಕ್ಟ್ ಬರೀಬಹುದು 10 ಟು ದ ಪವರ್ ಆಫ್ ವಾಟ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು ವಾಟ್ 100. ಸೊ ಇಲ್ಲಿ ಏನಾಗುತ್ತೆ, ಸೊ ಬೇಸ್ ಏನಾದೆ ಇಲ್ಲಿ ಎರಡು ಮಲ್ಟಿಪ್ಲೈ ಮಾಡಿ 10 ಇಂಟು 10 100 ಬೇಸ್ ಇಲ್ಲೇನಿದೆ, ಸೊ ಎರಡು ಸೇಮ್ ಇರೋದ್ರಿಂದ ಹಾಗೆ ಬರೀಬಹುದು. ಇಲ್ಲಿ ನೋಡಿ ಈ ರೀತಿ ಇರೋದ್ರಿಂದ ಏನ್ ಮಾಡಿದೆ ನಾನು, 10 ಇಂಟು 10 ಏನಾಯ್ತು 100 ಆಯ್ತು ಹಿಂಗೆ, ಅರ್ಥ ಆಯ್ತಾ. ಸೊ ಆ ರೀತಿ ಬರೆಯೋದ್ರಿಂದ ಏನಾಯ್ತು ಹಿಂಗೆ ಬರ್ಕೊಂಡ್ವಿ, ಎಕ್ಸ್ ಟು ದ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 100. ಸೊ 100 ಒನ್ಸ್ 100 ಒನ್ಸ್ ಅಲ್ಲಿಗೆ ಏನಾಯ್ತು ಹಿಂಗೆ, ಇಲ್ಲಿ ನೋಡಿ 1 ಬರುತ್ತಲ್ಲ ಅಲ್ಲಿಗೆ 100 ಇದ್ರೆ, ಸೊ 100 ಕ್ಯಾನ್ಸಲ್ ಆಗಿ ಏನ್ ಬಂತು ಇಲ್ಲಿಗೆ, ಸೊ 1 ಬಂತು. ಅಲ್ಲಿ ಆನ್ಸರ್ ಏನ್ ಬರುತ್ತೆ
ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು 1 ಆನ್ಸರ್ ನೋಡಿ ಇಷ್ಟು ಕ್ಲಿಯರ್ ಆಗಿದೆ ಈಗ. ಸೊ ಯಾವುದು ಪ್ರಾಬ್ಲಮ್ ಇಲ್ಲ. ಈ ರೀತಿಯಲ್ಲಿ ಏನಾಗುತ್ತೆ 10 to the power of x ಏನಿದೆ a ಅಂತಂದ್ರೆ 10 to the power of x ಅಂತ ಇದಕ್ಕೆ ನೋಡಿ ಇಲ್ಲಿ. ಸೊ ಇದನ್ನ ಮೇಲ್ ಬರ್ಕೊಳ್ಬೇಕು 10 ಇಂಟು ಬಿ ಅಂದ್ರೆ 10 to the power of y ಇದೆ ಇಲ್ಲಿ ಬಿ ಇಲ್ಲಿ ಮೇಲಿದೆ ಹಾಗೆ ಬರೀರಿ. ದೆನ್ ಹೋಲ್ ಟು ದ ಪವರ್ ಆಫ್ z. ಸೊ ಏನ್ ಮಲ್ಟಿಪ್ಲೈ ಮಾಡೋ ಅಷ್ಟೇ ಬರ್ತದೆ. ಪ್ರೂವ್ ದಟ್ ವಾಟ್ ಎಕ್ಸ್ ವೈ ಝಡ್ ಇಸ್ ಬಟ್ ಸೊ 1. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ ಸ್ಟೂಡೆಂಟ್ಸ್ ನೋಡಿ, ಸೊ ಇವತ್ತು ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಆಕ್ಚುಲಿ ಸಾಲ್ವ್ ಮಾಡ್ತಾ ಹೋಗಿದ್ವಿ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಆಕ್ಚುಲಿ ನಿಮಗೆ ಟುಮಾರೋ ಸೊ ವಿ ಆರ್ ಟು ಗಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸಾಲ್ವ್ ಮಾಡ್ತಾ ಬನ್ನಿಗೆ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್, ಸೊ ವಿಲ್ ಕಮ್ ಟು ನೋ ದ ಹೌ ಟು ಸಾಲ್ವ್ ದ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಎಕ್ಸಾಮ್ಸ್ಗಳಿಗೆ ಕೊಟ್ಟಾಗ ಆಕ್ಚುಲಿ ಏನಾಗ್ತದೆ, ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಆಕ್ಚುಲಿ ನಿಮ್ಗೆ ಬರ್ತಾರೆ. ಸೊ ಇದನ್ನು ಬೇಸ್ ಆಗಿ ಇಟ್ಕೊಂಡು ಯಾವಾಗಲೂ ಸಹಿತ ಮೂವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಹೇಳಿದಾಗ ಆಕ್ಚುಲಿ ಸೊ ಕೆ ಇಸ್ ನಥಿಂಗ್ ಬಟ್ ವಾಟ್ ಕಾನ್ಸ್ಟೆಂಟ್. ಈ ಒಂದು ಇದನ್ನ ಮರಿಬೇಡಿ, ಅಸಂಪ್ಷನ್ ಅಂದ್ರೆ ಏನಾಗ್ತದೆ ಮ್ಯಾಥಮೆಟಿಕಲ್ ಆಸ್ಪೆಕ್ಟ್ಸ್. ಸೊ ಇದನ್ನ ದಯವಿಟ್ಟು ಯಾರು ಮರಿ ಕೊಡೋದಿಂಗೆ. ಅದಾದ ನಂತರ ಸೊ ಬೇಸ್ ಪವರ್ ಗಳನ್ನ ಆಕ್ಚುಲಿ ನಾವು ಹೇಗೆಲ್ಲ ನೋಡ್ತಾ ಬಂದ್ವಿ. ಸೊ ಅದನ್ನ ಆಕ್ಚುಲಿ ಅರ್ಥ ಮಾಡ್ಕೊಳ್ಬೇಕು ನಿಮಗೆ. ಸೊ ಮಲ್ಟಿಪ್ಲಿಕೇಶನ್ ಮಾಡುವಾಗ ಹೇಗೆ, ಅಡಿಷನ್ಸ್ ಮಾಡುವಾಗ, ಸಬ್ಟ್ರಾಕ್ಷನ್ಸ್ ಗಳು ಮಾಡುವಾಗ, ಸೊ ಆ ರೀತಿಯ ಕಾನ್ಸೆಪ್ಟ್ ಗಳನ್ನ ಸೊ ನೋಡ್ತಾ ಬನ್ನಿ. ಅದೇ ರೀತಿಯಲ್ಲಿ ಫಾರ್ಮುಲಾಸ್ ಗಳನ್ನ ಯಾವ್ದಾದ್ರು ಅಷ್ಟೇ ಆಕ್ಚುಲಿ ನಾನು ನಿಮ್ಗೆ ಹೇಳ್ತಾ ಬಂದಿಗೆ ಅಂದ್ರೆ ಎ ಟು ದ ಪವರ್ ಆಫ್ ಎಂ ಇಂಟು ಎ ಟು ದ ಪವರ್ ಆಫ್ ಎನ್ ಅಂತ ಏನಾಗ್ತದೆ ಎ ಟು ದ ಪವರ್ ಎಂ ಪ್ಲಸ್ ಎನ್ ಬರುತ್ತೆ. ಈ ಫಾರ್ಮ್ ಕೊಟ್ಟಾಗ ಇಲ್ಲಿ ತರ್ತೀವಿ, ಇದು ಕೊಟ್ಟಾಗ ಇದು ಬರ್ತೀವಿ. ಕಾನ್ಸೆಪ್ಟ್ ಅಷ್ಟೇನೆ ಪ್ರತಿಯಲ್ಲ ಯಾವುದನ್ನ ಈಗ ಅದನ್ನೇ ನೆಕ್ಸ್ಟ್ ಇನ್ನೊಂದು ಎ ಟು ದ ಪವರ್ ಆಫ್ 1 ಅಂತ ಇದೆ. ಸೊ ಇಲ್ಲಿ 1 ಅಂತ ಕಾಣಿಸ್ತಿದೆ ಅಂತಂದ್ರೆ ನಾವು ಏನಕ್ಕೆ ಚೇಂಜ್ ಮಾಡ್ತೀವಿ ಎ ಟು ದ ಪವರ್ ಆಫ್ 0. ಸೊ ಬೇರೆ ಇದರಲ್ಲಿ ಏನೇ ಒಂದು ಎಲಿಮೆಂಟ್ಸ್ ಗಳು ಇತ್ತು ಅಂದ್ರೆ ಅದನ್ನ ನಾವು ಚೇಂಜಸ್ ಮಾಡಿ 1 ಇಸ್ ಈಕ್ವಲ್ ಟು ಕೆ ಟು ದ ಪವರ್ ಆಫ್ 0, 1 ಇಸ್ ಈಕ್ವಲ್ ಟು ವೈ ಟು ದ ಪವರ್ ಆಫ್ 0 ಹೇಗೆ ಬೇಕಾದ್ರೆ ಬರೀಬಹುದು ನಾವು. ಅದನ್ನ ಹೇಳೋದು. ಸೊ ಒಂದು ಫಾರ್ಮ್ ಹೀಗಿದೆ ಅಂತಂದ್ರೆ ಇನ್ನೊಂದು ಫಾರ್ಮಿಗೆ ಸೊ ಬದಲಾಯಿಸ್ತಾ ಹೋಗ್ತೇವೆ ನಾವು ಯಾವ್ದಾರು ಅಷ್ಟೇನೆ. ಈಗ ಅದನ್ನ ಇನ್ನೂ ಬೇರೆ ಫಾರ್ಮುಲಾ ಅಂತಂದ್ರೆ ಎ ಟು ದ ಪವರ್ ಆಫ್ ಎಂ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎನ್ ಇದೆ. ಸೊ ಇದನ್ನ ಈ ರೀತಿ ಏನಾಗ್ತದೆ ಹಿಂಗ್ ಬರ್ತದೆ. ಸೊ ಆ ರೀತಿ ಈ ರೀತಿ ಬದಲಾವಣೆ ಮಾಡಬಹುದು. ಡಿಪೆಂಡ್ಸ್ ಆನ್ ವಾಟ್ ಪ್ರಾಬ್ಲಮ್ಸ್ ತಕ್ಕಂತೆ ಆಕ್ಚುಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅದನ್ನ ಫಾರ್ಮ್ಸ್ ಗಳನ್ನ ಬದಲಾಯಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಷ್ಟು ಇದನ್ನ ಆಕ್ಚುಲಿ ಇವತ್ತಿನ ನೋಡ್ತಾ ಬಂದಿದ್ರೆ ಸೊ ನಾಳೆ ಟುಮಾರೋ ಕ್ಲಾಸಸ್ ನಿಮಗೆ ಸಾಲ್ವ್ ಮಾಡಕ್ ಕೊಡ್ತಾ ಹೋಗ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಲೆಟ್ ಮಿ ನೋ. ಥ್ಯಾಂಕ್ ಯು ಆಲ್ ಆಫ್ ಯು.